ಹಾಯ್ ಫ್ರೆಂಡ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ರೆಸಿಪಿ ಚಿಕನ್ ಕಬಾಬ್ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ಈ ಥರ ಕಟ್ ಮಾಡಿಸಿದ್ದೀನಿ ಚಿಕನ್ನ. 1 ಮುಕ್ಕಾಲು kg ಇದೆ. ಬೇಕಾಗಿರುವ ಸಾಮಗ್ರಿಗಳು: 2 ಕಬಾಬ್ ಪುಡಿ ಪ್ಯಾಕೆಟ್ ತಗೊಂಡಿದ್ದೀನಿ. 2 ಪ್ಯಾಕೆಟ್ ಆದರೆ ಸಾಕು 1 ಮುಕ್ಕಾಲು kgಗೆ. 3 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ದೀನಿ. ಕಾರ್ನ್ಫ್ಲವರ್ 2 ಸ್ಪೂನ್ ತಗೊಂಡಿದ್ದೀನಿ. 1 ಸ್ಪೂನ್ ಮೆಣಸಿಕಾಯಿ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 2 ಮೊಟ್ಟೆ ಆದರೆ ಸಾಕು 1 ಮುಕ್ಕಾಲು kgಗೆ. ಎಣ್ಣೆ ತಗೊಂಡಿದ್ದೀನಿ. ಕಬಾಬ್ಗೆ ಒಂದು ಸತಿ ಉಪಯೋಗಿಸಿದೆ, ಅದನ್ನೇ ಉಪಯೋಗಿಸ್ತಾ ಇದ್ದೀನಿ. ಎರಡು ಮೊಟ್ಟೆನೂ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕಾರ್ನ್ಫ್ಲವರ್, ಮೆಣಸಿಕಾಯಿ ಪುಡಿ, ಉಪ್ಪು 3ನೂ ಹಾಕ್ತಾಯಿದ್ದೀನಿ. ಕಬಾಬ್ ಪುಡಿ ಹಾಕ್ತಾಯಿದ್ದೀನಿ. 2 ಪ್ಯಾಕೆಟನ್ನು ಉಪಯೋಗಿಸ್ತಾ ಇದ್ದೀನಿ ಕಬಾಬ್ ಪುಡಿನ. ಚೆಂದಾಗಿ ಒಂದು ಸತಿ ಮಿಕ್ಸ್ ಮಾಡ್ತೀನಿ. ನೋಡಿ, ಈ ಥರ ಮಿಕ್ಸ್ ಮಾಡಿ. ಈ ಥರ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಮಿಕ್ಸ್ ಮಾಡಿದ್ದೀನಿ. ಇವಾಗ ಚಿಕನ್ ಹಾಕ್ತಾಯಿದ್ದೀನಿ. ಚಿಕನಲ್ಲಿ ನೀರೆಲ್ಲ ಸೋರಬೇಕು, ಆವಾಗಂಟ ಕಲ್ಸಕ್ಕೆ ಹೋಗ್ಬಿಡಿ. ತೊಳೆದ್ಬಿಟ್ಟು ಒಂದು ಬೇಸನಲ್ಲಿ ಸೋರು ಹಾಕ್ಬಿಡಿ. ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಲ್ಲ ಚಿಕನ್ನು ಹಾಕ್ತೆ. ನೋಡಿ, ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಲ್ಲ ಚಿಕನ್ನು ಹಾಕಿದ್ದೀನಿ. ಈ ಥರ ಮಿಕ್ಸ್ ಮಾಡಿಬಿಡಿ. ಮಿಕ್ಸ್ ಮಾಡಿರೋ ಸಾಕು. ಒಂದು ಪ್ಲೇಟ್ ಮುಚ್ತಾಯಿದ್ದೀನಿ. ಒಂದು ಅರ್ಧ ಗಂಟೆ ಟೈಮ್ ನೆನೆಗೆ ಬಿಡ್ತಾಯಿದ್ದೀನಿ. ಅರ್ಧ ಗಂಟೆ ಟೈಮ್ ಉಂತಿದೆ. ಈ ಥರ ಉಂತಿರೋ ಸಾಕು. ಇವಾಗ ಒಂದು ಬಾಣಲೆಯಲ್ಲಿ ಬಿಸಿಗೆ ಎಣ್ಣೆ ಮಡಗ್ತಾ ಇದ್ದೀನಿ. ಬಿಸಿಗೆ ಒಂದು ಬಾಣಲೆ ಇಟ್ಟಿದ್ದೀನಿ. ಬಿಸಿಯಾಗಿದೆ. ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿದೆ. ಚಿಕನ್ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ತಿರುಗಿಸ್ತಾ ಇದ್ದೀನಿ. ಫಸ್ಟ್ ಇಷ್ಟು ಹಾಕಿದ್ದೀನಿ ಬೇಯ್ಲಿ. ನೋಡಿ, ಈ ಥರ ತಿರುಗಿಸ್ತಾ ಇದ್ದೀನಿ. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನು ಸ್ವಲ್ಪ ಬೇಯಬೇಕು. ಈ ಥರ ಬೆಂದಿದೆ. ಬೆಂದಿರೋ ಸಾಕು. ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲ ಚಿಕನ್ನು ಅದೇ ಥರ ಹಾಕ್ತಾಯಿದ್ದೀನಿ. ಚಿಕನ್ ಕಬಾಬು ರೆಡಿಯಾಗಿದೆ. ನೋಡಿ, ಈರುಳ್ಳಿನ ಸರ್ವ್ ಮಾಡ್ತಾಯಿದ್ದೀನಿ. ಕಬಾಬ್ ರೆಡಿಯಾಗಿದೆ. ಟೇಸ್ಟ್ ಮಾಡೋಣ ಬನ್ನಿ. ತುಂಬಾ ಚೆನ್ನಾಗಿದೆ. ನಿಮ್ಮನೆಲ್ಲ ಒಂದು ಸತಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ರೆಸಿಪಿ ಸಿಗ್ತೀನಿ.